ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಡಾಕ್ಟರ್ ಚರಿತ್ರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಧೈರ್ಯದ ಅಮರ ಕಥೆ. ಇಂದಿನ ಕರ್ನಾಟಕದ ಇತಿಹಾಸದಲ್ಲಿ ಕೆಲವು ಹೆಸರುಗಳು ಕಾಲವನ್ನು ಮೀರಿಸಿ ಉಳಿಯುತ್ತವೆ. ಅವು ಕೇವಲ ಹೆಸರುಗಳಲ್ಲ, ಅವುಗಳು ಧೈರ್ಯ, ಹೋರಾಟ ಮತ್ತು ಸ್ವಾಭಿಮಾನಿಗಳ ಪ್ರತೀಕ. ಅಂತಹ ಒಂದು ಹೆಸರೇ ಕಿತ್ತೂರು ರಾಣಿ ಚೆನ್ನಮ್ಮ. ಅವರ ಬಾಲ್ಯ ಜೀವನ 1778 ನವೆಂಬರ್ 14ರಂದು ಈಗಿನ ಬೆಳಗಾವಿ ಜಿಲ್ಲೆಯ ಕಾಕತಿ ಎಂಬ ಚಿಕ್ಕ ಹಳ್ಳಿಯಲ್ಲಿ ಒಬ್ಬ ಸಾಮಾನ್ಯ ಹುಡುಗಿ ಜನ್ಮ ಪಡೆಯುವರು. ಇವರ ತಂದೆಯ ಹೆಸರು ಧೂಳಪ್ಪ ದೇಸಾಯಿ, ಇವರ ತಾಯಿಯ ಹೆಸರು ಪದ್ಮಾವತಿ. ಜೈನ ಕುಟುಂಬದಲ್ಲಿ ಜನಿಸಿದ ಈ ಹುಡುಗಿ ಕಾಲಕ್ರಮೇಣ ಲಿಂಗಾಯತ ಪರಂಪರೆಯಲ್ಲಿ ಬೆಳೆಯುತ್ತಾರೆ. ಚಿಕ್ಕ ವಯಸ್ಸಿನಿಂದಲೇ ಕುದುರೆ ಸವಾರಿ, ಕತ್ತಿಯಾಟ, ಬಿಲ್ಲುವಿದ್ಯೆ ಎಲ್ಲವೂ ಅವರ ಜೀವನದ ಭಾಗವಾಗಿತ್ತು. ಅವರು ಸಾಮಾನ್ಯ ಹುಡುಗಿಯಲ್ಲ ಎಂಬುದು ಎಂದೇ ಸ್ಪಷ್ಟವಾಗಿತ್ತು. ಅವರ ವಿವಾಹ ಮತ್ತು ಜೀವನದ ತಿರುವು. ಇವರು 15ನೇ ವಯಸ್ಸಿನಲ್ಲಿ ಕಿತ್ತೂರಿನ ರಾಜ ಮಲ್ಲಸರ್ಜನನ್ನು ವಿವಾಹವಾದರು. ಆದರೆ ಸಂಬಂಧವು ದೀರ್ಘವಾಗಿರಲಿಲ್ಲ. 1816ರಲ್ಲಿ ಅವರ ಪತಿಯು ನಿಧನರಾದರು. ಕೆಲವು ವರ್ಷಗಳ ನಂತರ 1824ರಲ್ಲಿ ಅವರ ಮಗನು ಮರಣ ಹೊಂದಿದರು. ಈಗ ಚೆನ್ನಮ್ಮ ಒಬ್ಬರೇ ಆದರು. ಆದರೆ ಅವರ ಮುಂದಿರುವುದು ಕೇವಲ ದುಃಖ ಅಷ್ಟೇ ಅಲ್ಲ, ಒಂದು ಸಂಪೂರ್ಣ ರಾಜ್ಯದ ಹೊಣೆಗಾರಿಕೆ. ಉತ್ತರಾಧಿಕಾರ ಮತ್ತು ಬ್ರಿಟಿಷರ ವಿರೋಧ. ರಾಜ್ಯ ಉಳಿಸಿಕೊಳ್ಳಲು ಚೆನ್ನಮ್ಮ ಶಿವಲಿಂಗಪ್ಪ ಎಂಬ ಬಾಲಕನನ್ನು ದತ್ತು ಪಡೆದು ಉತ್ತರಾಧಿಕಾರಿಯಾಗಿ ಘೋಷಿಸುತ್ತಾರೆ. ಆದರೆ ಚೆನ್ನಮ್ಮ ಅವರ ಈ ನಿರ್ಧಾರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಇಷ್ಟವಾಗಲಿಲ್ಲ. ಬ್ರಿಟಿಷರಿಗೆ ಕಿತ್ತೂರು ತಮ್ಮದಾಗಬೇಕು ಎಂಬ ಒತ್ತಡ ಚೆನ್ನಮ್ಮ ಅವರ ಮೇಲೆ ಆರಂಭವಾಯಿತು. ಇದು ಕೇವಲ ಆಡಳಿತದ ಪ್ರಶ್ನೆಯಲ್ಲ, ಇದು ಸ್ವಾಭಿಮಾನದ ಹೋರಾಟ. ಅನ್ಯಾಯದ ವಿರುದ್ಧ ಧ್ವನಿ. 1823ರಲ್ಲಿ ಚೆನ್ನಮ್ಮ ತಮ್ಮ ಹಕ್ಕಿಗಾಗಿ ಬಾಂಬೆ ಪ್ರಾಂತ್ಯದ ಗವರ್ನರ್ಗೆ ಪತ್ರ ಬರೆಯುತ್ತಾರೆ. ನ್ಯಾಯ ಕೇಳುತ್ತಾರೆ, ಹಕ್ಕನ್ನು ಬೇಡುತ್ತಾರೆ. ಆದರೆ ಅವರ ಉತ್ತರ ಒಂದೇ, ನಿರಾಕರಣೆ. ಇನ್ನು ಯುದ್ಧ ಅನಿವಾರ್ಯ ಎಂದು ಕಿತ್ತೂರು ಯುದ್ಧ ಆರಂಭವಾಗುತ್ತದೆ. 1824ರ ಕಿತ್ತೂರು ಯುದ್ಧ. ಬ್ರಿಟಿಷರು 20,000ಕ್ಕೂ ಹೆಚ್ಚು ಸೈನಿಕರು 106 ತೋಪುಗಳೊಂದಿಗೆ ಕಿತ್ತೂರಿಗೆ ದಾಳಿ ಮಾಡುತ್ತಾರೆ. ಆದರೆ ಎದುರಿನಲ್ಲಿ ಒಬ್ಬ ರಾಣಿ ಮಾತ್ರ ನಿಲ್ಲುವುದಿಲ್ಲ, ಅವರ ಜೊತೆ ಇಡೀ ರಾಜ್ಯ ನಿಂತಿರುತ್ತದೆ. ಸೇನಾನಿ ಸಂಗೊಳ್ಳಿ ರಾಯಣ್ಣನ ನೇತೃತ್ವದಲ್ಲಿ ಕಿತ್ತೂರಿನ ಪಡೆ ಭೀಕರ ಪ್ರತಿರೋಧ ನೀಡುತ್ತದೆ. ಮೊದಲ ಯುದ್ಧದಲ್ಲಿ ಬ್ರಿಟಿಷ್ ಅಧಿಕಾರಿಗಳ ಪತನ, ಇತಿಹಾಸ ಅಚ್ಚರಿಗೊಳ್ಳುತ್ತದೆ. ಎರಡನೇ ದಾಳಿಯಲ್ಲಿ ಚೆನ್ನಮ್ಮ ಅವರು ಬಂಧನಕ್ಕೊಳಗಾಗುತ್ತಾರೆ. ಬೈಲಹೊಂಗಲ ಕೋಟೆಯ ಕಾರಾಗೃಹದಲ್ಲಿ ಚೆನ್ನಮ್ಮ ಅವರನ್ನು ಬಂಧನ ಮಾಡುತ್ತಾರೆ. 1829ರ ಫೆಬ್ರವರಿ 21ರಂದು ದೇಹ ಮುಕ್ತವಾಗುತ್ತದೆ, ಆದರೆ ಆತ್ಮ ಅಮರವಾಗುತ್ತದೆ. ಇಂದಿಗೂ ಪ್ರತಿ ವರ್ಷ ಅಕ್ಟೋಬರ್ 22ರಿಂದ 24ರವರೆಗೆ ಕಿತ್ತೂರು ಉತ್ಸವ ನಡೆಯುತ್ತದೆ. ಚೆನ್ನಮ್ಮ ಅವರು ಕೇವಲ ರಾಣಿ ಅಷ್ಟೇ ಅಲ್ಲ, ಅವರು ಭಾರತದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿಯರಲ್ಲಿ ಒಬ್ಬರು. ಇತಿಹಾಸದಲ್ಲಿ ಕೆಲವರು ಸೋಲುತ್ತಾರೆ, ಆದರೆ ಮರೆತು ಹೋಗುವುದಿಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಧೈರ್ಯ ಎಂದಿಗೂ ಸಾಯದು ಎಂಬುದಕ್ಕೆ ಜೀವಂತ ಸಾಕ್ಷಿ. ಧೈರ್ಯ ಎಂದಿಗೂ ಸಾಯದು. ಥ್ಯಾಂಕ್ ಯು ಆಲ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.